ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯುವಿ ಯುಎಫ್ ಟಿಡಿಎಸ್ ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ಈ ವರ್ಷ ಸಿದ್ಧಿವಿನಾಯಕ ಗೆಳೆಯರ ಸಂಘದಿಂದ 28ನೇ ವರ್ಷದ ವಾರ್ಷಿಕೋತ್ಸವ ಅಂದರೆ ಹಮ್ಮಿಕೊಂಡಿದ್ದೀವಿ ನಾವು. ಪ್ಲಸ್ಸು ಈ ವರ್ಷ ತುಂಬ ವಿಶೇಷವಾಗಿ ಪೂಜೆ ಕಾರ್ಯಕ್ರಮಗಳನ್ನ ಡಿಫ್ರೆಂಟಾಗಿ ವ್ಯವಸ್ಥೆ ಮಾಡಿ ಮಾಡ್ತಾಯಿದ್ದೀವಿ ಸರ್. ಈ 12 ದಿವಸ ಫಂಕ್ಷನ್ ಹಮ್ಮಿಸ್ಕೊಳಕ್ಕೆ ನಾವು ಸುಮಾರು ಸತತ ಒಂದು 5 ತಿಂಗಳಿಂದ ರಿಸರ್ಚ್ ಮಾಡಿದ್ದೀವಿ. ಏನು ಗಣೇಶ ಹಬ್ಬ ಎಲ್ಲ ಮಾಡ್ತಾರೆ ಸಾಧಾರಣವಾಗಿ, ಅದಕ್ಕೆ 5 ತಿಂಗಳು 6 ತಿಂಗಳು ಏನಕ್ಕೆ 2 ತಿಂಗಳು 3 ತಿಂಗಳು ಮುಗಿಸ್ಬೋದು ಅಂದ್ಕೊತೀರಾ. ಬಟ್ಟು ನಾವು ಈ ಕಾರ್ಯಕ್ರಮ ಹೊಂದ್ಕೊಂಡಿರೋದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಯಾವ ಪೂಜೆನ ನಾವು ಮರೆತು ಮುಂದಕ್ಕೆ ಬಂದಿರ್ತೀವಿ ಅದು ರಿಯಾಕ್ಟಿವೇಟ್ ಮಾಡೋದು ನಮ್ಮದು ಮೊದಲೇ ಗುರಿಯಾಗಿರುತ್ತೆ ಸರ್. ಈಗ ಗಣೇಶ ಸಿದ್ಧಿಬುದ್ಧಿ ಅಂದರೆ ಗಣೇಶ ಬ್ರಹ್ಮಚಾರಿ ಅಂತ ಅಂತಾರೆ. ಅವ್ರಿಗೆ ಮದುವೆ ಆಗಿರೋ ಕಲ್ಯಾಣೋತ್ಸವದ್ದು ಬೇರೆ ಕಡೆ ಮಾಡ್ತಾರೆ. ತುಂಬ ಬೆರಳಿಕೆ ಅಷ್ಟೇ ಸರ್. ಅದು ಎಲ್ಲ ಕಡೆ ಗೊತ್ತಿಲ್ಲ. ಅವ್ರಿಗೆ ಶುಭಲಾಭ ಅಂತ ಮಕ್ಕಳಿದ್ದಾರೆ ಅಂತ ಯಾರು ಗೊತ್ತಿಲ್ಲ. ಈ ಕಲ್ಯಾಣೋತ್ಸವನ ನಾವು ಗಣೇಶನ ಹಬ್ಬದಲ್ಲೇ ವಿಶೇಷವಾಗಿ ಗಣೇಶನ ಚತುರ್ಥಿಯಲ್ಲೇ ನಾವು ಕಲ್ಯಾಣೋತ್ಸವ ಮಾಡ್ತೀವಿ. ನಾವು ಗಣೇಶ ಹಬ್ಬ ಆಗಿದ್ದು ಮಾರನೇ ದಿವಸ ನಾವು ಆ ತಾಯಿನ ತಿಳಿಸ್ಬೇಕು, ಅಶೋಕ ಸುಂದರಿಯಿಂದ ಯಾರು ತಿಳಿಸ್ಬೇಕು ಅಂತ ವಿಗ್ರಹನೂ ಮಾಡಿಸ್ತಾ ಇದ್ದೀವಿ. ಅದರ ಲೆಕ್ಕಾಚಾರ ಅವತ್ತು ರಕ್ಷಾಬಂಧನ ಕಾರ್ಯಕ್ರಮನೂ ಹಮ್ಮಿಕೊಂಡಿದ್ದೀವಿ ಸರ್. ಆ ಥರ ಹಂಗೆ ದಿನನಿತ್ಯ ನಮ್ಮದು ವಿಶೇಷವಾದ ಕಾರ್ಯಕ್ರಮನೂ ಅಂತ. ಪ್ಲಸ್ಸು ನಮ್ಮದು ಇಶಾ ಫೌಂಡೇಶನ್ನಿಂದ ಲೀಗಲಾಗಿ ಪಾಂಪ್ಲೇಟಲ್ಲಿ ಹಾಕ್ಸಂಗಿಲ್ಲ ಸರ್. ಸೇಫ್ ಸಾಯಿಲು ಸೇಫ್ ಪ್ಲ್ಯಾಂಟಿದು ಸ್ವಾಮಿಗಳು ಬಂದು ಕಮ್ಯುನಿಟಿ ಪ್ಲ್ಯಾಂಟಿಂಗನ್ನು ಮಾಡ್ತಾರೆ. ಅವ್ರ ಸಹಮತ ಇರುತ್ತೆ ನಮಗೆ. ನೆಕ್ಸ್ಟು ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಅಂತ ಫಂಕ್ಷನ್ಸ್ ಇರುತ್ತೆ. ತದನಂತರ ಸೆಪ್ಟೆಂಬರ್ 1ನೇ ತಾರೀಕಿಂದ ಸೋಮವಾರ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಗಿರಿಜಾ ಕಲ್ಯಾಣೋತ್ಸವ ಸೋಮವಾರ, ಮಂಗಳವಾರ ಬಂದ್ಬಿಟ್ಟು ಕಾಲಭೈರವನ ಪೂಜೆ, ತಿರುಗಿ ಸಿದ್ಧಿಬುದ್ಧಿ ಕಲ್ಯಾಣೋತ್ಸವ, ತಿರುಗಿ ದಿನೇ ಇದರಿಂದನೇ ತಾಯಿಗಳನ್ನ 3 ತರಿಸ್ತಾಯಿವಿ ಸರ್. ಈಗ ಜಾತ್ರೆ ಅಂದರೆ ಅಣ್ಣಮ್ಮ, ಗಂಗಮ್ಮ, ಸಪ್ಲಮ್ಮ ಅಂತ 3 ಕೂರಿಸ್ತಾರೆ. ಅದೊಂಥರ ಜಾತ್ರೆ ಇರುತ್ತೆ. ಗಣೇಶ ಹಬ್ಬಲ್ಲೇ ವಿಭಿನ್ನವಾಗಿ ಆ ಜಾತ್ರೆ ಮಾಡೋಣ ಅಂತ ಹೇಳಿದಾಗ ಈ ಶಕ್ತಿ ದೇವತೆಗಳನ್ನ ಪ್ರತ್ಯಂಗಿರ ಮಾತಾ, ಬಾಲ ತ್ರಿಪುರ ಸುಂದರಿ, ತಿರುಗಿ ವರಾಯಿ ದೇವ್ರನ್ನ ತಂದು ಗುರುವಾರ ನಾವು ಪೂಜೆ ಮಾಡ್ತೀವಿ ಸರ್. ಅವತ್ತಿನ ಸಂಜೆ ನಮಗೆ ಪ್ರತ್ಯಂಗಿರ ಹೋಮನೂ ಇರುತ್ತೆ. ತಿರುಗಿ ವಿಶೇಷ ಏನು ಅಂದರೆ ಹೋದ ವರ್ಷದಿಂದ ನಾವು ಗೊರನಹಳ್ಳಿ ಶ್ರೀ ಕ್ಷೇತ್ರ ಗೊರನಹಳ್ಳಿ ಲಕ್ಷ್ಮೀ ತಾಯಿನ ತರ್ತಾಯಿದ್ದೀವಿ ಹೋದ ವರ್ಷ. ಅದಕ್ಕೆ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಸಿಕ್ತು ಸರ್. ಅದು ಉದ್ದೇಶ ಏನು ಅಂದರೆ ಎಲ್ಲರೂ ಕ್ಷೇತ್ರಕ್ಕೆ ಆಗುತ್ತೋ ಬೇಕಾಗಿಲ್ಲ, ಅಲ್ಲಿಂದ ಬರೋ ತಾಯಿ ದರ್ಶನ ಇಲ್ಲಿ ಮಾಡ್ಕೊಳ್ಳಿ ಅಂತ. ಪ್ಲಸ್ಸು ನಾವು ಅವತ್ತು ಎಲ್ಲ ಮಹಿಳೆಯರಿಗೆ ಸರ್, ನಾವು ಎಲ್ಲ ಮಹಿಳೆಯರಿಗೂ ಅರ್ಶಿನ ಕುಂಕುಮ ಏನಿರುತ್ತೆ ಬ್ಲೌಸ್ ಪೀಸು, ಬಳೆ ಆ ಥರದ ವಿತರಣೆ ಒಂದು 500 ಜನಕ್ಕೆ ಹಮ್ಮಿಕೊಂಡಿದ್ದೀವಿ ಸರ್. ಇದು ನಾವು ಮಹಿಳೆಯರಿಗೆ ಅಂತ ಮೆನ್ಷನ್ ಮಾಡ್ತಾಯಿದ್ವಿ, ಸುಮಂಗ್ಲಿಗೆ ಅಂತ ಮೆನ್ಷನ್ ಮಾಡ್ತಾಯಿಲ್ಲ ಸರ್. ಯಾಕಂದರೆ ಕೆಲವೊಬ್ಬರು ನಾವು ಸುಮಂಗ್ಲಿರು ಅಂತೇಳಿದ್ರೆ ಬರೋ ಮಹಿಳೆಯರು ಮಿಸ್ ಆಗ್ತಾರೆ. ದೇವರಿಗೆ ಎಲ್ಲ ಒಂದೇ ಸರ್. ಅಲ್ಲಾಗಿರೋ ಆಕ್ಸಿಡೆಂಟಿಂದ ಕೆಲವೊಂದು ಆಗಿರ್ಬೋದು ಅಷ್ಟೇ. ಬಟ್ ಮಹಿಳೆಯರು ಅಂದರೆ ಎಲ್ಲರೂ ತಾಯಿ ಸ್ವರೂಪ. ಅವರು ಆ ಮಕ್ಕಳು ಬಂದೋಗಿ ನಮ್ಮನ್ನು ಆಶೀರ್ವಾದ ಮಾಡಲಿ ಅಂತೇಳಿ ಇದು ಮಾಡ್ತಾಯಿದ್ವಿ. ತಿರ್ಗಿ 6ನೇ ತಾರೀಕು ನಮ್ಮ ಮಕ್ಕಳಿಗೆ ಸರ್, ಇವಾಗ ನಾವು ಇಷ್ಟೆಲ್ಲ ಮಾಡ್ತಾಯಿದ್ವಿ, ಬೇರೆಯವ್ರಿಗೂ ಇದು ಪ್ಲಾಟ್ಫಾರ್ಮ್ ಸರ್. ನಮ್ಮ ಲೇಔಟಲ್ಲಿರೋ ಬಡಾವಣೆ ಮಕ್ಕಳಿಗೆ ಅಲ್ಲಿ ಆ ಕಡೆ ಆಜು ಬಾಜು ನಿಮಾಕುಂಟೆ ಈ ಥರ ಇರೋ ಏರಿಯಾ ಮಕ್ಕಳಿಗೆಲ್ಲ ನಾವೊಂದು ಪ್ಲ್ಯಾಟ್ಫಾರ್ಮ್ ಕಳಿಸೋದ್ರಿಂದ ಅವ್ರೊಳಗಿರೋ ಟ್ಯಾಲೆಂಟು ಎಕ್ಸ್ಪ್ಲೋರ್ ಆಗಲಿ ಅಂತೇಳಿ ನಮ್ಗೆ ಅವತ್ತೊಂದು ದಿವಸ ನಮಗೆ ಅಂತ ಸ್ವಾರ್ಥಕ್ಕೆ ಅವತ್ತೊಂದು ದಿನ ಸ್ಟೇಜು ನಾವು ತೋರಿಸ್ತಾ ಇದ್ದೀವಿ. ತಿರುಗಿ 7ನೇ ತಾರೀಕು ನಾವು ಧರ್ಮರಾಯ ಸ್ವಾಮಿಯಲ್ಲಿ ವಿಸರ್ಜನೆ ಮಾಡ್ತೀವಿ ಸರ್. ಇಲ್ಲಿ ಗಣೇಶನು ಕಸ್ಟಮೈಸಲ್ಲೇ ನಾವು ಹೈದ್ರಾಬಾದಿಂದ ಮಾಡಿಸ್ತಾ ಇದ್ದೀವಿ. ನಾವು ಇದು 3 ತಿಂಗಳಿಂದ ಕೊಟ್ವಿ ಸರ್. ಈ ಫಂಕ್ಷನ್ನ ನಾವು ಡೇಟಾ ಕಲೆಕ್ಟ್ ಮಾಡಿ ಇದೇ ಫಂಕ್ಷನ್ ಹಿಂಗೆ ಬರೋಕ್ಕೆ ಆ ಇಶಾವನ್ನೆಲ್ಲ ಮಾತಾಡಿ ಸದ್ಗುರು ಅಂದರೆ ಅವ್ರು ಬ್ರಹ್ಮಚಾರಿಸಿದ್ದಾರೆ ಸರ್. ಅವರೆಲ್ಲ ಇನ್ವೈಟ್ ಮಾಡೋಕ್ಕೆ ನಮಗೆ ಟೈಮು 2 ತಿಂಗಳಿಂದ ತೊಗೊಂತು. ಈ ಫಂಕ್ಷನ್ನ 5 ತಿಂಗಳಿಂದ ರಿಸರ್ಚ್ ಮಾಡಿ ಇಲ್ಲಿ ಮಾಡಿದ್ದೀವಿ. ಪ್ರತಿ ವರ್ಷ ನಾಯಿ 30 ಕೋಟಿ 20 ಕೋಟಿ ನಾಯಿ ಬರ್ತಾಯಿತ್ತು. ಹಾಗೆ ಈ ವಿಶೇಷವಾಗಿ ಅದನ್ನು ಬಿಟ್ಟು ಬೇರೆ ಎಕ್ಸೈಸ್ ಮಾಡೋಣ ಅಂಥೇಳಿ ಈ ವರ್ಷ ಫುಲ್ಲು ಟ್ರೆಡಿಷ್ನಲ್ ಆಗಿ ಇರಲಿ. ನಾನು ಹೇಳಿದ್ನಲ್ಲ ಸರ್ ಅವಲೇ ಜಾತ್ರೆ ಅಲ್ಲಿ ಮಾಡೋದು ಟೈಮಲ್ಲಿ ಆಷಾಢ ಟೈಮಲ್ಲಿ ಮಾಡೋದು ಜಾತ್ರೆ, ಗಣೇಶ ಹಬ್ಬಲ್ಲೂ ಮಾಡ್ಬೋದು ಜಾತ್ರೆ ಅಂಥೇಳಿ ತೋರಿಸೋಣ, ಹೊಸ ವಿಧಾನ ತೋರಿಸೋಣ. ಈ ಆರ್ಕೆಸ್ಟ್ರಾ ಇನ್ನೊಂದು ಇರುತ್ತೆ, ಕಮರ್ಷಿಯಲ್ ಇರಬೇಕು. ಬಟ್ ಟ್ರೆಡಿಷ್ನಲ್ನ ಮರ್ತೋಗಿರೋ ಅಂಥ ಏನು ಸಂಸ್ಕೃತಿ ನಮ್ಮದು ಏನದು ಹಿಂದೆ ಕಳೆದೋಗ್ತಾ ಇದೆ, ಆ ಹೋಮ ಆಗ್ಬೋದು, ಆ ಪೂಜೆಗಳಾಗ್ಬೋದು, ಅದೆಲ್ಲ ರಿಯಾಕ್ಟಿವೇಟ್ ಮಾಡೋಣ ಅಂತ ನಮ್ಮ ಉದ್ದೇಶ ಸರ್, ಮೂಲ ಉದ್ದೇಶ. ಈ ಮೇಲೆ ರಾವಣ ಇದ್ದಾರೆ, ಇಲ್ಲಿವರೆಗೂ ಬಂದರೆ ಇಲ್ಲ ಪೇಪರ್ ಸ್ಮ್ಯಾಶ್ ಇದೆ ಸರ್. ಅಲ್ಲಿ ಪೇಪರ್ ಸ್ಮ್ಯಾಶು ಮಿಕ್ಸ್ ಮಾಡಿದೆ. ಇಲ್ಲಿ ಗಣೇಶ ಇಲ್ಲಿವರೆಗೂ ಬಂದರೆ ನಮಗೆ 22 ಅಡಿ ಬರುತ್ತೆ ಸರ್. ಗಣೇಶ ಇಲ್ಲಿ ತೊಗೊತಾರೆ ನಾವು, ಯಾಕೆಂದರೆ ಪ್ರಾಬ್ಲಮ್ ನಮ್ಗೆ 22 ಅಡಿ ಗಣೇಶ ಹೋಗೋಕ್ಕಾಗಲ್ಲ. ಈ ಕಿರೀಟಕ್ಕೆ ನಾವು ಅಂದರೆ ಫುಲ್ ಗಣೇಶ ನಾವು ಅಲ್ಲಿ ಸೆಟಲ್ ಕೂರಿಸ್ಕೊಂಡಾಗ 22 ಅಡಿ ಇರುತ್ತೆ. ವಿಸರ್ಜನೆ ಮಾಡಿದಾಗ ನಮಗೆ 18 ಅಡಿ ಬರುತ್ತೆ ಸರ್ ಗಣೇಶ.